ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತ್ವಂ ನಮಾಮಿ. ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನು, ನೀನೇ ಒಳಹೊಕ್ಕು ಏನ ನುಡಿಸಿದೊಡದನೆ ನಾನುಡಿವೆ ಗುರುವೇ ಕೃಪೆಯಾಗು. ಬಸವಾದಿ ಪ್ರಮಥರನ್ನ ಹೃದಯದಲ್ಲಿ ಧ್ಯಾನಿಸಿ ಈ ಪವಿತ್ರ ಕ್ಷೇತ್ರದ ಅಧಿಷ್ಠಾನ ದೈವ ಸಂಗಮನಾಥನನ್ನ ಮನದಲ್ಲಿ ನೆನೆದು ಇವತ್ತಿನ ಈ ಯಾವ ಪವಿತ್ರ ಕಾರ್ಯಕ್ರಮ ಕರ್ನಾಟಕ ಮಹಿಳಾ ಧ್ಯಾನ ಮಹಾಚಕ್ರ ಹಾಗೂ ವಚನ ಧ್ಯಾನ ಮಹಾಸಂಗಮ, ಈ ಕಾರ್ಯಕ್ರಮದ ಈ ಪವಿತ್ರ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವಂಥ ಈರುವರು ಪೂಜ್ಯರ ಚರಣಗಳಲ್ಲಿ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆಯ ಮುಂಭಾಗದಲ್ಲಿ ತಮ್ಮ ಪವಿತ್ರ ಸಾನ್ನಿಧ್ಯವನ್ನು ನಮ್ಮೆಲ್ಲರಿಗೂ ಕರುಣಿಸಿರುವಂಥ ಎಲ್ಲ ಪರಮ ಪೂಜ್ಯರ ಶ್ರೀಚರಣಗಳಿಗೆ ನಾನು ಶತಸಹಸ್ರವಾಗಿ ಈ ಯಾವ ಸುಂದರವಾದಂಥ ಪವಿತ್ರವಾದಂಥ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಎಲ್ಲ ಮಾತೆಯರಲ್ಲಿ, ಶರಣರಲ್ಲಿ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ತಮ್ಮೆಲ್ಲರಲ್ಲಿಯೂ ಸಹ ನನ್ನ ಅನಂತ ಭಕ್ತಿಪೂರ್ವಕವಾದಂಥ ಶರಣು ಶರಣಾರ್ಥಿಗಳು. ಭಜನೆಯೊಂದಿಗೆ ಈ ಒಂದು ಸುಂದರ ಶರಣರ ಸಂದೇಶಗಳ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿದ್ದೇವೆ. ಶರಣರ ಬದುಕು ಅದು ಮನುಕುಲಕ್ಕೆ ಮಾದರಿ. ಶರಣರ ಜೀವನವನ್ನು ನಾವು ಅವಲೋಕಿಸಿದರೆ ಅವರ ಒಂದೊಂದು ವಚನಗಳನ್ನು ನಮ್ಮ ಬದುಕಿನಲ್ಲಿ ಅಂಗವಿಸಿಕೊಂಡರೆ ಶರಣತ್ವ ಅನ್ನೋದು ಬಹು ದೂರದ ಮಾತೇನಲ್ಲ ಅದು. ಆದರೆ ಯಾಕೆ ನಾವು ನಮ್ಮ ಭಾರತೀಯ ತತ್ವ ಪರಂಪರೆಯಲ್ಲಿ, ಧಾರ್ಮಿಕ ಪರಂಪರೆಯಲ್ಲಿ ಋಷಿ ಮುನಿಗಳನ್ನು, ಜ್ಞಾನಿಗಳನ್ನು, ಶರಣರನ್ನು, ಸಂತರನ್ನು ಯಾಕೆ ನೆನೆಸ್ತೀವಿ ನಾವು? ಮರೆಯುವುದು ಮನುಷ್ಯನ ಸಹಜ ಸ್ವಭಾವ. ನಾವೆಲ್ಲ ಹೀಗೆ ಮರೆತು ಬಿಡ್ತೀವಿ. ನಮಗೆ ಜನ್ಮ ಕೊಟ್ಟ ತಂದೆಯ ಹೆಸರು ನಮಗೆ ನೆನಪಿರಬಹುದು,
ಅವತ್ತನಿಗೆ ಜನ್ಮ ಕೊಟ್ಟ ನಮ್ಮ ತಾತನ ಹೆಸರು ನಮಗೆ ನೆನಪಿರಬಹುದು. ಆದರೆ ಸ್ವಲ್ಪ ನಾವು ಹಿಂದೆ ಹೋದರೆ ನಮ್ಮ ತಾತನ ತಂದೆ ಯಾರು, ಆತನ ಹೆಸರು ಏನು, ಬಹಳಷ್ಟು ಜನರಿಗೆ ನಮಗೆ ಗೊತ್ತಿಲ್ಲ. ಇನ್ನು ಆತನ ತಂದೆ ಎಲ್ಲಿ ಉಳಿದಿದೆ, ಮರೆತಿದೆ. ಯಾಕೆ? ಮರೆಯುವುದು ಮನುಷ್ಯನ ಸಹಜ ಸ್ವಭಾವ. ಒಬ್ಬ ಶರಣ ಬಹಳ ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾನೆ. ಎವ್ರಿಬಡಿ ಎಕ್ಸಿಟ್ಸ್, ಓನ್ಲಿ ಫ್ಯೂ ಲಿವ್ಸ್. Everybody exists, only few lives, because to live one should have an ideal. ಹುಟ್ಟಿದ ಮನುಷ್ಯ ಹೀಗ ಒಂದು ದಿವಸ ಮರೆಯಾಗಿ ಹೋಗ್ತಾನ. ಆದರೆ ಎಲ್ಲೋ ಬೆರಳೆಣಿಕೆಯಷ್ಟು ಜನ ಮಾತ್ರ ಮನುಷ್ಯನ ಹೃದಯದಲ್ಲಿ ಶಾಶ್ವತವಾಗಿ ಅಚ್ಚ ಹಸಿರಾಗಿ ಸದಾ ನೆಲೆಸಿರ್ತಾರಲ್ಲ. ಯಾಕೆ? ಆ ಶರಣ ಹೇಳ್ತಾ ಇದ್ದಾನೆ, ಎವ್ರಿಬಡಿ ಎಕ್ಸಿಟ್ಸ್, ಓನ್ಲಿ ಫ್ಯೂ ಲೀವ್ಸ್. ಎಲ್ಲರೂ ಹೋಗ್ತೇವೆ ನಾವು, ಈಗ ಎಲ್ಲರೂ ನಿರ್ಗಮಿಸಲೇಬೇಕು ಈ ಬದುಕಿನಿಂದ. ಆದರೆ ಕೆಲವರು ಮಾತ್ರ ಓನ್ಲಿ ಫ್ಯೂ ಲೀವ್ಸ್. ಯಾಕೆ? ಏನು ಕಾರಣ? ಬಿಕಾಸ್ ಟು ಲೀವ್. ಆತ ಕಾರಣ ಹೇಳ್ತಾ ಇದ್ದಾನೆ ಶರಣ. ಬಿಕಾಸ್ ಟು ಲೀವ್ ಒನ್ ಶುಡ್ ಹ್ಯಾವ್ ಎನ್ ಐಡಿಯಲ್. ನಮ್ಮ ತಂದೆ ಮರೆತು ಹೋದ, ನಮ್ಮ ತಾತ ಮರೆತು ಹೋದ, ನಮ್ಮ ಮುತ್ತಾತ ಮರೆತು ಹೋದ. ಆದರೆ ಒಬ್ಬ ಸಂತನಾಗಿ, ಒಬ್ಬ ಶರಣನಾಗಿ ಸಾವಿರಾರು ವರ್ಷಗಳ ಕಾಲ ಈಗ ಜನರ ಹೃದಯದಲ್ಲಿ ನೆಲೆ ನಿಲ್ಲುತ್ತಾರಲ್ಲ. ಯಾಕವರು ಹೀಗೆ ಉಳ್ಕೊಂಡು ಬಿಟ್ಟಿದ್ದಾರೆ ಅಂತಂದರೆ, ಇವತ್ತಿಗೂ ನಾವು ಬಸವಣ್ಣನವರನ್ನು ನೆನಿತೀವಿ, ಅಕ್ಕನವರನ್ನು ನೆನಿತೀವಿ, ಪ್ರಭುದೇವರನ್ನು ನೆನಿತೀವಿ, ಚೆನ್ನಬಸವಣ್ಣನವರನ್ನು ನೆನಿತೀವಿ, ಬುದ್ಧನನ್ನು ನೆನಿತೀವಿ, ಸಾಕ್ರಟೀಸನನ್ನು ನೆನಿತೀವಿ. ಯಾರೂ ಒಬ್ಬರು ನಮ್ಮ ಹೃದಯದಿಂದ ಹೀಗೆ ಮರೆಯಾಗಿ ಹೋಗಿಲ್ಲ. ಸೂರ್ಯ ಚಂದ್ರರಿರುವವರೆಗೂ ಅವರು ಶಾಶ್ವತವಾಗಿ ಈ ಮನುಕುಲದ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ನಿಂತಾರಲ್ಲ. ಯಾಕೆ? ಬಿಕಾಸ್ ದೇ ಲೀವ್ಡ್ ಟು ಐಡಿಯಲ್. ನನ್ನ ತಂದೆ, ನನ್ನ ತಾತ, ನನ್ನ ಮುತ್ತಾತ ಉದ್ದೇಶಕ್ಕಾಗಿ ಬದುಕಿದವರಲ್ಲ, ಪ್ರಪಂಚಕ್ಕಾಗಿ ಬದುಕಿದವರು, ಪ್ರಪಂಚದ ಭಾವವನ್ನು ಹೊತ್ತಿಕೊಂಡು ಬದುಕಿದವರು. ನಾನು ನನ್ನದು ಎನ್ನುವ ಅಹಂಕಾರ ಮಮಕಾರಗಳ ಈ ಜಾಡ್ಯದೊಳಗೆ ಬದುಕಿದವರು. ಆದರೆ ಒಬ್ಬ ಶರಣ, ಒಬ್ಬ ಸಂತ, ಒಬ್ಬ ಮಹಾತ್ಮ, ಆತ ಉದ್ದೇಶಕ್ಕಾಗಿ ಬದುಕಿದಾತ. ಏನು ಉದ್ದೇಶ? ಎಂಥ ಪರಮ ಉದ್ದೇಶ ಒಬ್ಬ ಶರಣನದು. ಹೀಗೆ ಸಣ್ಣ ಪುಟ್ಟ ಉದ್ದೇಶಗಳಿಗಾಗಿ ಆತ ಬದುಕಲಿಲ್ಲ. ಆತನ ಉದ್ದೇಶ ಎಷ್ಟು ತೀವ್ರವಾಗಿತ್ತು, ಎಷ್ಟು ಗಟ್ಟಿಯಾಗಿತ್ತು, ಎಷ್ಟು ಉನ್ನತವಾಗಿತ್ತು ಅಂತಂದರೆ ಮನುಕುಲದ ಉದ್ಧಾರ. ಮನುಕುಲದ ಉದ್ಧಾರ ಹೇಗೆ ಆಗಬೇಕು, ಏನು ಮಾಡಿದರೆ ಈ ಮನುಕುಲದ ಉದ್ಧಾರ ಆಗ್ತದ ಅನ್ನೋ ಒಂದು ಪರಮ ಧ್ಯೇಯಕ್ಕಾಗಿ ಹೀಗೆ ತನ್ನ ಬದುಕನ್ನು ಮೀಸಲಿಟ್ಟು ಬಿಡ್ತಾನಲ್ಲ, ಪ್ರತಿಕ್ಷಣ ಅದಕ್ಕಾಗಿ ಬದುಕುತ್ತಾನಲ್ಲ, ಬಾಳ್ತಾನಲ್ಲ. ಹಾಗಾಗಿ ಒಬ್ಬ ಶರಣ, ಒಬ್ಬ ಬಸವ, ಒಬ್ಬ ಅಲ್ಲಮ, ಹೀಗೆ ನೂರಾರು ಜನ ಸಂತರು, ಶರಣರು, ಜ್ಞಾನಿಗಳು ಈ ಸಮಾಜದಲ್ಲಿ, ಈ ನಾಡಿನಲ್ಲಿ ಶಾಶ್ವತವಾಗಿ ನಮ್ಮ ಹೃದಯದಲ್ಲಿ ನೆಲೆ ನಿಂತಿದ್ದಾರೆ. ಯಾಕೆ ಅವರು ಹೀಗೆ ಮಾಡಿದರು ಅಂತಂದರೆ,
ಮನುಜ ಕುಲದ ಈ ಮಹತ್ವವನ್ನು ಅರಿತವರು. ಎಂಥ ಅದ್ಭುತವಾದಂಥ ಮನುಷ್ಯ ಜನ್ಮ ಇದು, ಎಷ್ಟು ಅದ್ಭುತವಾದಂಥ ಅವಕಾಶ ಇದು. ಬಹಳ ಜನ ನಾವು ಹೇಳ್ತೀವಿ, ಮನುಷ್ಯ ಬರುವಾಗ ಬರಿಗೈಯಿಂದ ಬಂದ, ಹೋಗುವಾಗ ಬರಿಗೈಯಿಂದ ಹೋಗ್ತಾನ ಅಂತ. ಸತ್ಯದ. ಆದರೆ ನಾವು ಸ್ವಲ್ಪ ವಿಚಾರ ಮಾಡಿ ನೋಡಿದರೆ, ಹೋಗುವಾಗ ನಾವೇನು ಬರಿಗೈಯಿಂದ ಹೋಗಬಹುದು, ಆದರೆ ನಾವು ನೆನಪಿಟ್ಕೋಬೇಕು, ಬರುವಾಗ ನಾವು ಯಾರೂ ಬರಿಗೈಯಿಂದ ಬಂದಿಲ್ಲ. ಹಾಗಾದರೆ ಏನು ತಂದೀವಿ? ಏನು ಸಂಪತ್ತನ್ನು ನಾವು ತಂದೀವಿ? ಹಣ ತಂದ್ವಾ, ಚಿನ್ನ ತಂದ್ವಾ, ಬೆಳ್ಳಿ ತಂದ್ವಾ, ವಜ್ರವೈಡೂರ್ಯಗಳನ್ನು ತಂದ್ವಾ, ಮುತ್ತುರತ್ನಗಳ ತಂದ್ವಾ? ಏನು ತಂದಿದ್ದಾದರೂ ಏನು? ಹೀಗೆ ಬರಿಗೆಯಿಂದೆಲ್ಲ ನಾವು ಬಂದಿದ್ದು. ಆದರೆ ಆ ಶರಣ ಅಂತನ ಇಲ್ಲ, ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ, ಯಾರೂ ನಾವು ಬರಿಗೈಯಿಂದ ಬಂದಿಲ್ಲ, ಅದ್ಭುತವಾದಂಥ ಸಂಪತ್ತನ್ನು ಹೊತ್ತು ತಂದೀವಿ. ಅದೇನು ಸಂಪತ್ತು ಅಂತಂದರೆ ಈ ಮನುಷ್ಯ ಜನ್ಮ. 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮದ ಅವಕಾಶ ನಮಗೇನು ಸಿಕ್ಕಿದೆ ಅಲ್ಲ, ಇದು ಪರಮ ಸಂಪತ್ತು. ಇಂಥ ಪರಮ ಸಂಪತ್ತನ್ನು ನಾವು ಹೊತ್ತುಕೊಂಡು ಬಂದು ಹೇಗಿದನ್ನು ನಾವು ಬಳಸ್ತಾ ಇದ್ದೀವಿ? ಒಬ್ಬ ಶ್ರೀಮಂತ ಕೋಟ್ಯಾಧೀಶ್ವರ, ಸಾಕಷ್ಟು ದುಡಿದು ಪೈಗೆ ಪೈ ಜಮಾಯಿಸಿ ಇವತ್ತಿನ ದಿನ ಕೋಟ್ಯಾಧೀಶ್ವರನಾಗಿ ನಿಂತಿದ್ದಾನೆ. ಆತ 1 ರೂಪಾಯಿ ಖರ್ಚು ಮಾಡಬೇಕಾದ್ರೆ 10 ಸಲ ಯೋಚನೆ ಮಾಡ್ತಾನೆ, ಹೇಗಿದನ್ನು ಸದ್ಬಳಕೆ ಮಾಡಬೇಕು, ಹೇಗಿದರ ಉಪಯೋಗವನ್ನು ನಾನು ಮಾಡ್ಕೋಬೇಕು, ಇದು ಎಲ್ಲಿಯೂ ದುರ್ಬಳಕೆಯಾಗಿರಬಾರದು ಅಂತ ಆತ ಯೋಚನೆ ಮಾಡಿ ಆ 1 ರೂಪಾಯಿಯನ್ನು ಬಳಸಬೇಕಾದರೂ ಸಹ 10 ಸಲ ಯೋಚನೆ ಮಾಡಿ ಬಳಸ್ತಾನಲ್ಲ. ಯಾಕೆ? ಕಷ್ಟಪಟ್ಟು ಸಂಪಾದಿಸಿದನ. ಆ ರೂಪಾಯಿಯ ಬೆಲೆ ಆತನಿಗೆ ಗೊತ್ತದ. ಹಗಲು ರಾತ್ರಿ ದುಡಿದಿದಾನ, ಬೆವರು ಸುರಿಸಿದಾನ, ನಿದ್ದೆಗೆಟ್ಟಿದಾನ, ಏನೆಲ್ಲ ಮಾಡಿ ಅಷ್ಟು ಶ್ರಮ ವಹಿಸಿ ಆ ಸಂಪತ್ತನ್ನು ಗಳಿಸಿದಾಗ ಆ ಸಂಪತ್ತಿನ ಮಹತ್ವ ಹೇಗೆ ಆತನಿಗೆ ಗೊತ್ತಾಗ್ತದೋ, ಆದರೆ ಅಲ್ಲಿಯೇ ಆತನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ, ಹುಟ್ಟುತ್ತಲೇ ಬಂಗಾರದ ಚಮಚೆಯನ್ನು ಬಾಯಿಯಲ್ಲಿ ಹುಟ್ಟಿಕೊಂಡು ಬಂದಂಥ ಮಗ ಆ ಸಂಪತ್ತನ್ನು ಈಗ ನೀರು ಖರ್ಚು ಮಾಡಿದಂಗೆ ಮಾಡ್ತಾನಲ್ಲ. ಯಾಕೆ? ಆತನಿಗೆ ಬೇರೆ ಗೊತ್ತಾಗಲಿಲ್ಲೇನು? ಯಾಕೆ ತಂದೆ ಅಷ್ಟು ಜಾಗರೂಕವಾಗಿ ಅದನ್ನು ಬಳಸ್ತಾನ? ಯಾಕೆ ಮಗ ಇಷ್ಟು ಲೀಲಾಜಾಲವಾಗಿ ಅದನ್ನು ಹಾಳು ಮಾಡ್ತಾನಂತಂದರೆ ಆ ತಂದೆಗೆ ಸಂಪತ್ತಿನ ಮಹತ್ವ ಗೊತ್ತಿತ್ತು. ಕಷ್ಟಪಟ್ಟಿದ್ದ, ಶ್ರಮಪಟ್ಟಿದ್ದ. ಹಾಗಾಗಿ ಅದನ್ನು ಅಷ್ಟೇ ಎಚ್ಚರದಿಂದ ಸದುಪಯೋಗ ಮಾಡಿಕೊಳ್ಳಬೇಕು ಅನ್ನೋ ಭಾವದಿಂದ ಸದಾ ಜಾಗೃತನವಾಗಿದ್ದ. ಆದರೆ ಮಗನಿಗೆ ಅನಾಯಾಸವಾಗಿ ಬಂದಂಥ ಸಂಪತ್ತು ಅದರ ಮಹತ್ವ ಗೊತ್ತಾಗಲಿಲ್ಲ. ಮನಸ್ಸಿಗೆ ಬಂದಂಗೆ ಛಲ್ಲಾಪಿಲ್ಲಿ ಮಾಡಿ ಬಳಸಿದ. ಅಷ್ಟೇ ನಮ್ಮ ಬದುಕು. ಒಬ್ಬ ಶರಣ, ಒಬ್ಬ ಸಂತ, ಒಬ್ಬ ಜ್ಞಾನಿ, ಒಬ್ಬ ಮಹಾತ್ಮ ಯಾಕೆ ಅಷ್ಟು ಅಚ್ಚುಕಟ್ಟಾಗಿ ಅವರು ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವಲ್ಲಿ ಪ್ರತಿ ಕ್ಷಣ ಜಾಗೃತವಾಗಿರ್ತಾರೆ ಅಂತಂದರೆ ಗೊತ್ತಿತ್ತು ಮಹತ್ವ. ಮನುಷ್ಯ ಜನ್ಮ ಸುಮ್ಮನೆ ಬರುವುದಲ್ಲ, ಹುಟ್ಟಿ ಸಾಯಕ ಇದು ಹುಲ್ಲ ಬೀಜನೂ ಅಲ್ಲ. ಅಕಸ್ಮಾತಾಗಿ ಸಿಕ್ಕಿರ್ತಕ್ಕಂಥ ಈ ಅವಕಾಶವನ್ನು ನಾನು ಸದುಪಯೋಗ ಮಾಡಿಕೊಳ್ಳಬೇಕು ಅನ್ನೋ ಭಾವವನ್ನು ಸದಾ ತಮ್ಮ ಹೃದಯದಲ್ಲಿ ಹೊತ್ತು ಬದುಕಿದ್ದರಿಂದ ಅವರು ಹಾಗದನ್ನು ಬಳಸಿ ಜನಮಾನಸದ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ನಿಂತರೂ ಈ ಸಮಾಜವನ್ನು ಎತ್ತಲಿಕ್ಕೆ ಅನೇಕ ಥರದಿಂದ ತಮ್ಮ ಕೊಡುಗೆಗಳನ್ನು ಕೊಟ್ಟು ಏನೆಲ್ಲ ಸಮಾಜಹಿತ ಕಾರ್ಯಗಳಲ್ಲಿ ಈ ಸಂಪತ್ತನ್ನು ತೊಡಗಿಸಿಕೊಂಡರೂ ನಮಗೆ ಸಂಪತ್ತಿನ ಮಹತ್ವ ಗೊತ್ತಿಲ್ಲದಿದ್ದರಿಂದ ಹೇಗೆ ಬೇಕೋ ಹಾಗೆ ನಾವು ಅದನ್ನು ಬಳಸ್ತಾ ಇದ್ದೀವಿ. ಅಷ್ಟೇ ವ್ಯತ್ಯಾಸ.
ಮಹತ್ವ ಗೊತ್ತಾಯಿತು, ಮರುಕ್ಷಣ ನಾನು ಶರಣ. ಮಹತ್ವ ಗೊತ್ತಾಗಲಿಲ್ಲ, ಇನ್ನು 100 ಜನ್ಮ ಬಂದರೂ ಸಹ ನಾನು ಸಾಮಾನ್ಯ ಮನುಷ್ಯ. ಹಾಗೆ ಈ ಮಹತ್ವ, ಈ ಮನುಷ್ಯ ಕುಲದ ಮಹತ್ವ ಗೊತ್ತು ಮಾಡುವುದಕ್ಕಾಗಿ ಏನು ಶರಣರು ಹಗಲೂ ರಾತ್ರಿ ಶ್ರಮಿಸಿದ್ರಲ್ಲ, ಹಾಗಾಗಿ ಶಾಶ್ವತವಾಗಿ ನೆಲೆ ನಿಂತಿದ್ದಾರೆ. ಅವರು ಹೇಳಿದ ಸುಮ್ಮನೆ ಒಂದೆರಡು ಸೂತ್ರಗಳು, ಸುಮ್ಮನೆ ಒಂದು ಸಣ್ಣ ವಚನ ತಗೊಂಡ್ಬಿಟ್ರೆ ಸಾಕು. ನಾವು ಸಾವಿರಾರು ವಚನಗಳು, ಲಕ್ಷ ಲಕ್ಷ ವಚನಗಳು ಈಗ ನಮ್ಮ ಕಣ್ಣು ಮುಂದೆ ಇವತ್ತು ಇದ್ದಾವೆ. ಆದರೆ ನಾವು ಅಷ್ಟೂ ವಚನಗಳನ್ನು ನೋಡಲೇಬೇಕು ಅನ್ನೋ ಯಾವ ಕಟ್ಟುನಿಟ್ಟಾದಂಥ ನಿಯಮಗಳು ಇಲ್ಲದೆ ಹೋದರೂ ಸಹ, ಅಷ್ಟೆಲ್ಲವನ್ನು ನೋಡುವ ನಮಗೆ ಅವಕಾಶ ಸಿಗದೇ ಹೋದರೂ ಸಹ, ಸುಮ್ಮನೆ ಅಲ್ಲೊಂದು ಶರಣರು ಹಾಕಿಕೊಟ್ಟ ಕೆಲವೊಂದು ಮಾತುಗಳನ್ನು ನಾವು ನೋಡಿಬಿಟ್ರೆ ಸಾಕು, ಬದುಕು ಸಾರ್ಥಕವಾಗ್ತದೆ. ಆ ಶರಣರು ಹೇಳಿದ ಆ ರೀತಿಯಲ್ಲಿ ನಮ್ಮ ಬದುಕನ್ನು ಸ್ವಲ್ಪ ಹೀಗೆ ಸವಿಸಿಬಿಟ್ರೆ ಸಾಕು, ನಮ್ಮ ಬದುಕು ಧನ್ಯವಾಗ್ತದೆ. ಎಂದು ಸಂಸಾರದಂದುಗ ಹಿಂಗುವುದು. ಸುಮ್ಮನೆ ಒಂದು ವಚನ ಸಾಕು ಬದುಕಿಗೆ. ಎಂದು ಸಂಸಾರದಂದುಗ ಹಿಂಗುವುದು, ಎಂದು ಮನದಲ್ಲಿ ಪರಿಣಾಮ ಬಹುದೆನಗೆಂದು, ಎಂದು ಇನ್ನೆಂದು ಕೂಡಲ ಸಂಗಮ ದೇವ ಪರಮ ಸಂತೋಷದಲ್ಲಿಹುದೆನಗೆಂದು. ಸುಮ್ಮನೆ 2-3 ಶಬ್ದಗಳನ್ನು ಬಳಸಿ ಏನು ಆ ಹೃದಯದ ತೀವ್ರತೆ ನೋಡಬೇಕು. ಪರಮಾತ್ಮನೇ ಯಾವಾಗ ಈ ಸಂಸಾರದ ದಂದುಗ ಹಿಂಗುವುದು ಯಾವಾಗ? ಸುಮ್ಮನೆ ಒಂದು ಪ್ರಶ್ನೆ. ಏನು ಸಂಸಾರ? ಏನು ಹೆಂಡತಿ ಮಕ್ಕಳು ಬಂಧು ಬಳಗ ಅಧಿಕಾರ ವ್ಯಾಪಾರ ಆಸ್ತಿ ಅಂತಸ್ತು ಇದಕ್ಕೆ ಸಂಸಾರ ಅಂತ ಕರೆದ್ರೆ ಏನು? ಮತ್ತು ಅದನ್ನು ಬಿಟ್ಟು ಬದುಕು ಹೇಗೆ ಮಾಡಬೇಕು ಅನ್ನೋ ಪ್ರಶ್ನೆ ನಮಗೆ ಬರ್ತದೆ. ಆದರೆ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು, ಯಾವ ಶರಣರು ಬದುಕಿನಲ್ಲಿ ಮನೆಯನ್ನು ಬಿಟ್ಟು ಜವಾಬ್ದಾರಿಗಳನ್ನು ಬಿಟ್ಟು ಈಗ ಎಲ್ಲೋ ಕಾಡಿನಲ್ಲಿ ಗುಡ್ಡಗಾಡುಗಳಲ್ಲಿ ಕುಳಿತು ನಿಂತು ಏನೂ ಮಾಡಿದವರಲ್ಲ. ಸುಮ್ಮನೆ ಶರಣರ ಜೀವನವನ್ನು ನಾವು ಅವಲೋಕಿಸಬೇಕು. ಹೇಗೆ ಅಂತಂದರೆ ಅವರು ಎಲ್ಲದರ ಮಧ್ಯೆ ಇದ್ದರು. ಏನಪ್ಪ ಒಬ್ಬ ಶರಣ ಒಬ್ಬ ಸಂತ ಈಗ ಆಕಾಶದಿಂದ ಬಂದುಬಿಟ್ಟ ಅವತಾರಿ ಪುರುಷ ಅಂತ ಹೇಳುತ್ತೀವೇನು ನಾವು? ಹಾಗೆಲ್ಲಾದರೂ ಸಾಧ್ಯ ಉಂಟೇನು? ಇಲ್ಲ. ನವಮಾಸಗಳು ಗರ್ಭ ಕಳೆದವರೇ, ಅವರು ತಾಯಿ ಗರ್ಭದಿಂದ ಹೊರಗೆ ಬಂದವರೇ, ಅವರು ಈ ಭೂಮಿಯ ಮೇಲೆ ಬದುಕಿದವರೇ. ಅವರ ಸುತ್ತಲೂ ಕಾಮ ಇತ್ತು, ಕ್ರೋಧ ಇತ್ತು, ಲೋಭ ಇತ್ತು, ಮೋಹ ಇತ್ತು, ಮದ ಇತ್ತು, ಮತ್ಸರ ಇತ್ತು. ಈ ಎಲ್ಲ ವಿಷಯಾದಿಗಳ ಮಧ್ಯದಲ್ಲಿ ಸುಂದರವಾದಂಥ ಒಂದು ಬದುಕನ್ನು ಕಟ್ಟಿಕೊಂಡ್ರಲ್ಲ. ಯಾವುದು ಸಂಸಾರ ಅಂತ ಕರೆದ್ರು? ಯಾವುದು ಸಂಸಾರ? ಎಂದೋ ಸಂಸಾರ ದಂದುಗ ಹಿಂಗುವುದು ಅಂತ ಅಷ್ಟೊಂದು ವ್ಯಾಕುಲವಾಗಿ ಅವರು ಕೇಳ್ತಾ ಇದ್ದಾರೆ. ಅಂದರೆ ಹಾಗಾದರೆ ಏನಾದರೂ ಸಂಸಾರದೊಳಗೆ ಇದ್ದೇ ಅವರೆಲ್ಲ ಮಾಡಿದ್ದಲ್ಲ. ಹಾಗಾದರೆ ಹೀಗೆ ಯಾಕೆ ಕೇಳಿದರು? ಸಂಸಾರ ಅನ್ನೋ ಶಬ್ದಕ್ಕೆ ಅವರು ಏನಾದರೂ ಒಂದು ಬೇರೆ ಪರಿಕಲ್ಪನೆ ಮಾಡಿರಬೇಕಲ್ಲ. ಪ್ರಪಂಚ ಅನ್ನೋ ಆ ಒಂದು ಹೆಸರಿಗೆ ಬೇರೆ ಏನಾದರೂ ಒಂದು ಅರ್ಥ ಅವರು ಮಾಡಿಕೊಂಡಿರಬೇಕಲ್ಲ. ಯಾವುದು ಸಂಸಾರ, ಯಾವುದು ಪ್ರಪಂಚ ಪ್ರಾಪ್ತಿ ಮಾಡಿಕೊಳ್ತಾ ತನ್ನ ಬದುಕಿನಲ್ಲಿ ಏನನ್ನೂ ಕಾಣದೇನೆ ಕೊನೆಗೆ ಹೀಗೆ ನಿರಾಶೆಯಿಂದ ಕಣ್ಣು ಮುಚ್ಚಿಕೊಳ್ತದಲ್ಲ, ಇದು ಸಂಸಾರ. ಇದು ಸಂಸಾರ. ಅದಕ್ಕೆ ಅವರಂತರ ಎಂದು ಈ ವಿಷಯಾದಿಗಳಿಂದ ಮನುಷ್ಯನ ಮನಸ್ಸು ನಿರ್ಮುಕ್ತವಾಗುವುದು ಯಾವಾಗಪ್ಪ? ಶರಣರ ಚಿಂತನೆ ಇದು. ಒಂದು ಉದ್ದೇಶಕ್ಕಾಗಿ ಅವರು ಬದುಕಿದರು. ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್? ಏನು ಉದ್ದೇಶರ ಏನು? ಇಟ್ ಈಸ್ ಟು ಬಿಕಮ್ ಒನ್ ವಿತ್ ದ ಡಿವಿನಿಟಿ.
ಶರಣರು ಎಷ್ಟು ಸುಂದರ ಹೇಳ್ತಾರೆ, ಮನುಷ್ಯನೇ ನೀನು ಇಷ್ಟು ಅದ್ಭುತವಾದಂಥ ಈ ಮನುಷ್ಯ ಜನ್ಮವನ್ನು ತಗೊಂಡು ಬಂದಿರುವೆಯಲ್ಲ, ಇದನ್ನು ಈಗ ಈ ಕ್ಷುಲ್ಲಕವಾದಂಥ ವಿಷಯಗಳಿಗಾಗಿಯೇ ಬಳಸುವುದಕ್ಕಾಗಿ ಅಲ್ಲ. ಅನಿಮಿತ್ತವರಿಗಳೆನಿಸುವ ಕಾಮಾದಿಗಳಿಗೆ ತನು ಅನೇಕವನಿಟ್ಟಿ ಭವಂಗಳಲ್ಲಿ. ಎಷ್ಟಪ್ಪ ಮಾಡ್ತಿದ್ದೀದು ನೀನು, ಸಾಕಾಗಿಲ್ಲೇನು? ಎಷ್ಟು ವಿಷಯಗಳು, ಎಷ್ಟು ನೀನು ಅದಕ್ಕೆ ಅಗ್ನಿಯೊಳಗೆ ತುಪ್ಪ ಹಾಕಿದಂತೆ. ನೀನು ಎಷ್ಟಾದರೂ ಹಾಕು, ಅವು ತಣಿಸೋದಿಲ್ಲ. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಬೇಕು ಬೇಕದು ಬೇಕು ಬೇಕೆನಗಿದಿನ್ನೊಂದು ಬೇಕೆನುತ ಬೊಬ್ಬಿಡುತ್ತಲಿಹ ಘಟವನಿದನು. ಏಕೆಂದು ರಚಿಸಿದನು ಬೊಮ್ಮನೀ ಬೇಕು ಜಪ ಸಾಕೆನಿಪುದೆಂದಿಗೆಲು ಮಂಕುತಿಮ್ಮ. ಮನುಷ್ಯನೇ ನಿನಗೆ ಸಾಕಾಗುವುದು ಯಾವಾಗ? ಯಾವಾಗ ಸಾಕಂತಿದೆಯಲ್ಲ ಶರಣ. ಹೀಗೆ ಸಾಕು ಅಂತ ಅಂದು ಈ ಮನಸ್ಸಿನ ಉದ್ಧಾರ ಹೇಗೆ ಅಂತ ಪ್ರತಿಕ್ಷಣ ಜಾಗೃತವಾಗಿ ಏನು ಬದುಕಿದ್ರಲ್ಲ ಅವರು ಶರಣರು. ಶರಣ ಅನ್ನೋ ಶಬ್ದ ಬಹಳ ಸ್ಪಷ್ಟ ಜ್ಞಾನಿಗಳು ಹೇಳ್ತಾರೆ. ಶರ ಬಾಣ. ಶರ ಅಂದ್ರೇನು? ಬಾಣ. ಣ ಇಲ್ಲದವರು, ಬಾಣ ಇಲ್ಲದವರು. ಯಾವ ಬಾಣ? ಕಾಮನ ಬಾಣ, ಆಸೆಯ ಬಾಣ, ಬಯಕೆಯ ಬಾಣ ಇಲ್ಲದೆ ಈಗ ನಿಶ್ಚಿಂತವಾಗಿ ಬದುಕಿನಲ್ಲಿ ಏನು ಬದುಕಿ ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ತಾರಲ್ಲ ಅವರು ಶರಣರು. ಹಾಗೆ ನಮ್ಮ ಮನಬುದ್ಧಿ ಇಂದ್ರಿಯಗಳನ್ನು ನಮ್ಮ ಒಳಗೆ ನಾವು ಸರಿಸಿ ಈ ಆದಷ್ಟು ವಿಷಯಗಳಿಂದ ಸುಮ್ಮನೆ ನಾವು ಎಷ್ಟು ಬೇಕೋ ಅಷ್ಟು ಸಹಜವಾಗಿ ಅನುಭವಿಸ್ತಾ ಉಳಿದದ್ದೆಲ್ಲವನ್ನ ನಿನಗೊಂದು ದೇಹವಿದನು ತಟ್ಟು. ಕೂಡಲ ಸಂಗಮ ದೇವನ ಒಲಿಸಲು ಬಂದ ಪ್ರಸಾದಕಾಯ. ಏನು ಎಂಥ ಅದ್ಭುತ ಮಾತುಗಳು. ಮನುಷ್ಯನೇ, ಈ ಕ್ಷುಲ್ಲಕವಾದಂಥ ವಿಷಯಗಳನ್ನೇ ನೀನು ಅನುಭವಿಸೋದಕ್ಕಾಗಿ ಬಂದಿಲ್ಲ. ಯಾಕೆ ಬಂದಿದ್ದೀ? ಕೂಡಲ ಸಂಗಮ ದೇವನ ಒಲಿಸಲು ಬಂದ ಪ್ರಸಾದ ಕಾಯ ಇದು. ಇಂಥ ಕಾಯವನ್ನು ಹೊತ್ತುಕೊಂಡು ಬಂದು ಏನೇನೋ ಮಾಡ್ತಾ ಇದೆಯಲ್ಲೋ ಮನುಷ್ಯನೇ, ಸ್ವಲ್ಪ ವಿಚಾರ ಮಾಡು, ಸ್ವಲ್ಪ ವಿಚಾರ ಮಾಡು. ಅಂಥ ವಿಚಾರವನ್ನು ಮಾಡುವುದಕ್ಕಾಗಿ ಪೂಜ್ಯರಾದಂಥ ಮಹರ್ಷಿ ಪತ್ರಿಜಿಯವರು ಒಂದು ಸುಂದರ ಮಾರ್ಗವನ್ನು ಕಂಡುಕೊಂಡರು. ಅದು ಯಾವುದು ಅಂದರೆ ಧ್ಯಾನ. ಎಲ್ಲ ಸಂತರು ಶರಣರು ಅನೇಕ ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ. ಆದರೆ ಪತ್ರಿಜಿಯವರು ಎಷ್ಟು ಸುಲಭವಾಗಿ ವಿಷಯವೆಂಬ ಹಸುರಾಯನ್ನ ಮುಂದೆ ತಂದು ಪಸರಿಸದಿರಯ್ಯ ಪಶುವೇನು ಬಲ್ಲದು ಹಸುರು ಎಂದು ಎಳೆಸುವುದು. ಒಂದು ಹಸುವನ್ನು ತಂದು ಇಲ್ಲಿ ಕಂಬಕ್ಕೆ ಕಟ್ಟಿ ಹಾಕಿ ಅಲ್ಲಿ ದೂರದಲ್ಲಿ ಒಂದಿಷ್ಟು ಹಚ್ಚ ಹಸಿರಾದಂಥ ಹುಲ್ಲನ್ನು ಇಟ್ಟು ಬಿಟ್ಟರೆ ಅದು ಏನು ಮಾಡುತ್ತೆ ಅಂತಂದರೆ ಜಗ್ತದೆ. ಆದಷ್ಟು ಆ ಹಗ್ಗವನ್ನು ಕಿತ್ತಿಕೊಂಡು ಬಂದು ಅದನ್ನು ತಿನ್ನಲಿಕ್ಕೆ ಪ್ರಯತ್ನ ಮಾಡ್ತದೆ. ಹಾಗೆ ಬಸವಣ್ಣನವರು ಹೇಳ್ತಾ ಇದ್ದಾರೆ, ಪಶು ಮೈ ಝುಮ್ ಅಂತದ ಆ ಶಬ್ದ ಕೇಳಿದರೆ ಬಸವಣ್ಣನವರು. ಭಕ್ತಿ ಭಂಡಾರಿ ಬಸವಣ್ಣನವರು, ವಿಶ್ವಕ್ಕೆ ಭಕ್ತಿಯ ಬೆಳಕನ್ನು ನೀಡಿದಂಥ ಬಸವಣ್ಣನವರು ಹೇಳ್ತಾ ಇದ್ದಾರೆ, ಪರಮಾತ್ಮನೇ ನಾನೊಂದು ಪಶುವಿನಂಗಿದ್ದೀನಿ ಪರಮಾತ್ಮನೇ, ಏನು ಮಾಡು, ಕೃಪೆ ಮಾಡು. ಏನು ಕೃಪೆ ಮಾಡು ಅಂತಂದರೆ ಈ ವಿಷಯವೆಂಬ ಹಸುರು ನನ್ನ ಮುಂದೆ ತಂದು ಹಾಕಬೇಡ ಪರಮಾತ್ಮನೇ, ಕೃಪೆ ಮಾಡು. ಯಾಕೆ? ಅಷ್ಟು ಬಲಿಷ್ಠದವವು. ಎಂಥೆಂಥವರನ್ನು ತಲೆ ಕೆಳಗೆ ಮಾಡಿಬಿಟ್ಟವ. ಸತ್ತವೆನ್ನಾಸೆಗಳು ಗೆದ್ದೆನಿಂದ್ರಿಯ ಗಣವ ಚಿತ್ತವಿನ್ನು ಅಲುಗದು ಎಂಬ ಜಂಬ ಬೇಡ. ಎತ್ತನಿಂದಲೂ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ. ಎಷ್ಟು ಅದ್ಭುತ! ಯಾಕಂದರೆ ಅಷ್ಟು ಪವರ್ಫುಲ್ ಆಗಿದಾವವು, ಅಷ್ಟು ಪ್ರತಿಕ್ಷಣ ನಮ್ಮನ್ನು ಜಗ್ತವೆ. ಹಾಗೆ
ಹೊರಮುಖವಾಗಿ ಜಗ್ತಾ ಇರುವಂಥ ಆ ವಿಷಯಗಳ ನಮ್ಮ ಮನಸ್ಸನ್ನು ಎಷ್ಟು ಅದ್ಭುತವಾಗಿ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾವಲ್ಲ, ಹೀಗೆ ಸದಾ ಆ ವೃತ್ತಿಗಳನ್ನು, ಆ ವಿಷಯದ ವೃತ್ತಿಗಳಿಗೇ ಹರಿತಾ ಇರುವ ನಮ್ಮ ಮನಸ್ಸನ್ನು ಸ್ವಲ್ಪ ನಮ್ಮೊಳಗೆ ತಿರುಗಿಸಿಕೊಳ್ಳುವುದಕ್ಕಾಗಿ ಏನಾದರೂ ಒಂದು ಸುಲಭ ಮಾರ್ಗ ಇತ್ತು ಅಂತಂದರೆ ಅದು ಬ್ರಹ್ಮರ್ಷಿ ಪತ್ರಿಜಿಯವರು ಕಂಡುಕೊಂಡಿರ್ತಕ್ಕಂಥ ಧ್ಯಾನ ಮಾರ್ಗ. ಅಂಥ ಧ್ಯಾನ ಮಾರ್ಗವನ್ನು ತಾವೆಲ್ಲರೂ ಪ್ರತಿ ಕ್ಷಣ ಅನುಭವಿಸ್ತಾ ಇರೋದು, ಅದನ್ನು ಅನುಸರಿಸ್ತಾ ಇರೋದು ಈ ಬದುಕಿನ ಸಾರ್ಥಕತೆಯ ಒಂದು ಲಕ್ಷಣ. ಶರಣರು ಅಷ್ಟೆಲ್ಲ ಶ್ರಮಪಟ್ಟು ಮನುಷ್ಯನನ್ನು ಉದ್ಧಾರ ಮಾಡುವುದಕ್ಕಾಗಿ ಏನು ತಮ್ಮ ಕಣಗಳಲ್ಲಿ, ತಮ್ಮ ಹಗಲು ರಾತ್ರಿಗಳಲ್ಲಿ, ನರನಾಡಿಗಳಲ್ಲಿ ಆ ಭಾವವನ್ನು ತುಂಬಿಕೊಂಡು ಬದುಕಿದ್ರಲ್ಲ, ಇವತ್ತು ಅವರ ಕನಸು ನನಸಾಗ್ತಾ ಇದೆ. ಇಂಥ ಒಂದು ಪರಮ ಕಾರ್ಯಕ್ರಮ, ಒಂದು ಸುಂದರವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ಮನಸ್ಸನ್ನು ಶಾಂತಗೊಳಿಸೋಣ. ಯಾಕೆ? ಸ್ಟ್ರೆಸ್ ಇಸ್ ದ ಮೇನ್ ಕಾಸ್ ಆಫ್ ಆಲ್ ಡಿಸೀಸಸ್. ಸಾಕಷ್ಟು ಕಾಯಿಲೆಗಳಿಂದ ಇವತ್ತು ಮನುಷ್ಯ ಬಳಲ್ತಾ ಇದ್ದಾನೆ. ದೈಹಿಕ ಕಾಯಿಲೆಗಳು, ಮಾನಸಿಕ ಕಾಯಿಲೆಗಳು, ಬೌದ್ಧಿಕ ಕಾಯಿಲೆಗಳು ಎಲ್ಲ ಕಡೆ ಈಗ ಒಂದು ಕಾಯಿಲೆಗಳ ಗೂಡಾಗ್ತಾ ಇದೆಯಲ್ಲ ಶರೀರ. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಸ್ಟ್ರೆಸ್, ಒತ್ತಡ. ಅನವಶ್ಯಕವಾಗಿ ಮನುಷ್ಯ ಏನೇನೋ ಬಯಸ್ತಾ, ಏನೇನೋ ಹಂಬಲಿಸ್ತಾ, ಮಾಡಬೇಕಾದದನ್ನು ಬಿಟ್ಟು ಮಾಡಬಾರದನ್ನು ಮಾಡ್ತಾ ಈಗ ತನ್ನ ಮನಸ್ಸನ್ನು ಕೊಳಕು ಮಾಡಿಕೊಳ್ಳುತ್ತಾ ಇರುವುದರಿಂದ ಏನಾಗ್ತಾ ಇದೆ ಅಂತಂದರೆ ಒತ್ತಡ. ಈ ಒತ್ತಡದ ಬದುಕು ಮನುಷ್ಯನಿಗೆ ಎಷ್ಟು ತಾಪಕಾರಿಯಾಗಿ ಕಾಣ್ತಾ ಇದೆ ಅಂತಂದರೆ ಆನಂದಿಸುವುದಕ್ಕೆ ಕ್ಷಣಗಳೇ ಇಲ್ಲದಂತಾಗಿದೆ. ಎಷ್ಟು ಮನುಷ್ಯನಿಗೆ ಏನು ಕೊಟ್ಟರೂ ಸಮಾಧಾನ ಇಲ್ಲ, ಏನು ಇದ್ದರೂ ಸಮಾಧಾನ ಇಲ್ಲ. ತಮ್ಮೆಲ್ಲರಿಗೂ ಗೊತ್ತದೆ ಅಂದರೆ ಮನುಷ್ಯನ ಮನಸ್ಸು ಎಷ್ಟು ವ್ಯಾಕುಲವಾಗಿರ್ತದೆ ಈ ವಿಷಯಗಳಿಗಾಗಿ. ತಮ್ಮೆಲ್ಲರಿಗೂ ಗೊತ್ತದೆ, ಕೆಲ ವರ್ಷಗಳ ಹಿಂದೆ ಇಂಗ್ಲೆಂಡ್ ದೇಶ, ಅಲ್ಲಿ ಪ್ರಿನ್ಸೆಸ್ ಡಯಾನಾ, ಸುಮ್ಮನೆ ಗಮನಿಸ್ರಿ, ಆ ಪ್ರಿನ್ಸೆಸ್ ಡಯಾನಾ ಹೇಗಿದ್ಲು ಅಂತಂದರೆ ಅತಿಲೋಕ ಸುಂದರಿ, ವಿಶ್ವ ಸುಂದರಿ, ಅದ್ಭುತವಾದಂಥ ಸೌಂದರ್ಯ ಆಕೆಯದು. ಭೂಮಿಯ ಮೇಲೆ ಮತ್ತೊಬ್ಬ ಅಂಥ ಸುಂದರಿ ಇಲ್ಲವೇನೋ ಅನ್ನುವಷ್ಟು ಚೆಲುವು. ಮನೆತನ ಎಂಥದ್ದು! ಇಂಗ್ಲೆಂಡಿನ ಮಹಾದೊರೆಗಳು ಕ್ವೀನ್ ಎಲಿಜಬೆತ್ತಿನ ಸೊಸೆಯಾಕೆ, ಅಂದರೆ ಭಾವಿ ಮಹಾರಾಣಿ. ಅವರ ಸಂಪತ್ತು ಎಷ್ಟಿತ್ತು ಅಂತಂದರೆ ಈಗಲೂ ಅದ. ನಾವು ಏನು ಇಡೀ ನಮ್ಮ ಈ ಬದುಕನ್ನು ಹೀಗೆ ಕಟ್ಟಿಕೊಳ್ತೀವಲ್ಲ, ಅದಕ್ಕಾಗಿ ಇಷ್ಟೆಲ್ಲ ಶ್ರಮ ವಹಿಸ್ತೀವಲ್ಲ, ಅವರು ಕೂಡುವ ಕುರ್ಚಿಯ ಕಾಲಿಗೆ ಸಮಾನ. ಅಷ್ಟು ಅದ್ಭುತವಾದಂಥ ಬಂಗಾರದ ಸಿಂಹಾಸನಗಳು, ಬಂಗಾರದ ಕುರ್ಚಿಗಳ ಮೇಲೆಯೇ ಕೂಡೋದು, ಬಂಗಾರದ ತಟ್ಟೆಗಳಲ್ಲಿಯೇ ಊಟ ಮಾಡೋದು. ಇಷ್ಟು ಸಂಪತ್ತು, ಅಷ್ಟು ಸೌಂದರ್ಯ. ನಂತರ ಆ ಇಂಗ್ಲೆಂಡಿನ ದೇಶದ ಜನ ಎಲ್ಲ ನಮ್ಮ ಭಾವಿ ಮಹಾರಾಣಿ ಇಷ್ಟು ಸುಂದರಳು ಅಂತ ಹುಚ್ಚೆದ್ದು ಕುಣಿತಾ ಇದ್ರು. ಅವರು ಸಂತೋಷ ಪಡ್ತಾಯಿದ್ರು, ಆನಂದ ಪಡ್ತಿದ್ರು, ಹೊಗಳ್ತಾ ಇದ್ರು. ಜನಗಳ ಪ್ರೀತಿ ವಿಶ್ವಾಸ ಅಗಾಧವಾಗಿತ್ತು, ಸಂಪತ್ತು ಅಗಾಧವಾಗಿತ್ತು, ಸೌಂದರ್ಯ ಅಪರೂಪವಾಗಿತ್ತು. ಇಂಥ ಡಯಾನಾ ಆಶ್ಚರ್ಯ ಆಗ್ತದೆ. ಇಂಥ ಡಯಾನಾ ಒಂದೆರಡು ಸಣ್ಣ ಮಕ್ಕಳಿದ್ದವು, ಪತಿ ಇದ್ದ, ಏನೆಲ್ಲ ಭೋಗಕ್ಕೆ ಯಾವುದಕ್ಕೂ ಕೊರತೆ ಇಲ್ಲದಂತಹ ಜೀವನ. ಇಂಥ ಡಯಾನಾ ಒಂದಲ್ಲ ಎರಡಲ್ಲ 10 ಸಾರಿ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಾಳ. ಅಂದರೆ ಏನಿದು ವೈಚಿತ್ರ್ಯ! ನಡೆದ ಘಟನೆ ಒಂದು ಸಲ ಅಲ್ಲ, 2 ಸಲ ಅಲ್ಲ, 10 ಸಾರಿ ಆತ್ಮಹತ್ಯೆ ಮಾಡಿಕೊಂಡು ನಾನು ಸಾಯಬೇಕು. ಅರೆ ಎಷ್ಟು ವಿಚಿತ್ರ! ಪತ್ರಕರ್ತರು ಕೇಳಿದರು, ಮಹಾರಾಣಿಯವರೇ, ರಾಜಕುಮಾರಿಯವರೇ, ಏನಿದು, ಯಾಕೆ ಹೀಗೆ? ಯಾವುದರ ಕೊರತೆ ಇದೆ ನಿಮಗೆ? ಯಾಕೆ ಪ್ರತಿಕ್ಷಣ ಸಾಯಬೇಕಂತ ಅನಿಸ್ತಾ ಇದೆ ನಿಮಗೆ?
ಆಗ ಆಕೆ ಒಂದು ಮಾತು ಹೇಳ್ತಾಳೆ, ಸಣ್ಣ ಮಾತು ಹೇಳ್ತಾಳೆ. ಎಲ್ಲವೂ ನನಗದ, ಬಟ್ ಮೈ ಹಸ್ಬೆಂಡ್ ಡಸ್ ನಾಟ್ ಲವ್ಸ್ ಮೀ. ಇದು ಆಕೆಯ ಕೊರತೆ. ಎಲ್ಲವೂ ಅದ, ನೀವು ಹೇಳಿದ್ದು ಎಲ್ಲವೂ ಅದ, ಆದರೆ ಏನು ಮಾಡಿದ, ನನ್ನ ಪತಿ ನನ್ನನ್ನು ಪ್ರೀತಿಸುವುದಿಲ್ಲ. ಇದು ಕೊರತೆ. ಒಂದಿಲ್ಲ ಒಂದು ರೀತಿ ಮನುಷ್ಯನಿಗೆ ಕೊರತೆಗಳು ಕಾಡ್ತವ. ಎಷ್ಟು ತುಂಬಿದ್ದರೇನು ಅದು ಮತ್ತೆ ಸೋರ್ತದ. ಸೋರುತಿಹುದು ಮನೆಯ ಮಾಳಿಗೆ. ಮನುಷ್ಯನೇ ನೀನು ಎಷ್ಟೇ ತುಂಬು ಸೋರ್ತದ, ತುಂಬೋದಿಲ್ಲ ಅದು. ಹಾಗಾಗಿ ಈ ಲಂಗು ಲಗಾಮಿಲ್ಲದೆ ವಿಷಯಗಳಿಗೆ ಕಡೆಗೇನೇ ಓಡಿ ತನ್ನ ಬದುಕನ್ನು ಹೀಗೆ ನರಕ ಮಾಡಿಕೊಳ್ಳುವ ಈ ಮನುಷ್ಯನ ಮನಸ್ಸಿಗೆ ಒಂದಿಷ್ಟೇನಾದರೂ ಶಾಂತಿ ಬೇಕಾಗಿತ್ತು, ನೆಮ್ಮದಿ ಬೇಕಾಗಿತ್ತು ಅಂತಂದರೆ ಅದಕ್ಕೆ ಬೇರೆ ಯಾವ ಮಾರ್ಗವೂ ಇಲ್ಲ, ಧ್ಯಾನ. ಇಂಥ ಧ್ಯಾನವನ್ನು ಕುರಿತು ಎಲ್ಲ ಪರಮಪೂಜ್ಯರು, ಹಿರಿಯರು ತಾವೆಲ್ಲರೂ ಕೂಡಿ ಇಷ್ಟೊಂದು ಅದ್ಭುತವಾಗಿ ಮನುಷ್ಯನಿಗೆ ಇಂಥ ಶಾಂತಿಯ ಮಾರ್ಗ ಕೊಡುವುದಕ್ಕಾಗಿ ಇಲ್ಲಿ ಇಂಥ ಒಂದು ಸುಂದರ ಸಮಾವೇಶವನ್ನು ಮಾಡಿ, ತಮ್ಮೆಲ್ಲರಿಗೂ ಗೊತ್ತಿರಬೇಕು, 121 ತಾಸುಗಳ ನಿರಂತರ ಪ್ರವಚನ. ಅದ್ಭುತವಾದದ್ದು ಇದು, ಗಿನ್ನಿಸ್ ರೆಕಾರ್ಡ್ ಆದದ್ದು. ಅಂಥ ಒಂದು ಮಹತ್ ಸಾಧನೆಯನ್ನು ಮಾಡಿದಂಥ ಈ ಎಲ್ಲ ಬಂಧುಗಳಿಗೆ, ಸಹೋದರರಿಗೆ, ಸಹೋದರಿಯರಿಗೆ, ಎಲ್ಲ ಪರಮ ಪೂಜ್ಯರಿಗೆ ನಾನು ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಸಮಯ ಸ್ವಲ್ಪ ಒಂದು 5 ನಿಮಿಷ ಜಾಸ್ತಿ ಆಯಿತು ಅನ್ನಿಸ್ತದೆ, ಕ್ಷಮೆ ಇರಲಿ ಅಂತ ಕೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಓಂ ನಮಃ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.